ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಟು ಯುವರ್ ಚಾನಲ್. ನೋಡಿ, ಹಿಂದೆ ಮೂರನೇ ಅಧ್ಯಾಯವನ್ನು ಮುಕ್ತಾಯ ಮಾಡಿಕೊಂಡು ಅವುಗಳ MCQಗಳನ್ನು ನೋಡುತ್ತಾ ಬಂದಿವಿ. ಅದರಲ್ಲಿ 4 ತರದ ಕರ್ನಾಟಕದಲ್ಲಿ ಆಡಳಿತಕ್ಕೋಸ್ಕರ 4 ವಿಭಾಗಗಳನ್ನು ಮಾಡಿದ್ದೇವೆ. ಆ ಒಂದು ವಿಭಾಗಗಳ ಬಗ್ಗೆ ಅಧ್ಯಯನ ಮಾಡಿ ನಂತರ ಅವುಗಳ MCQಗಳನ್ನು ನೋಡಿವಿ. ಅದೇ ರೀತಿಯಾಗಿ ಇವತ್ತು 4ನೇ ಅಧ್ಯಯನ ವೇದ ಕಾಲದ ಸಂಸ್ಕೃತಿಯನ್ನು ಓದುತ್ತಾ ಮತ್ತು ಇವುಗಳ MCQಗಳನ್ನು ನೋಡುತ್ತಾ ಹೋಗೋಣ. ಓಕೆನಾ, ಲೆಟ್ಸ್ ಗೋ. ನೋಡಿ, ಜಸ್ಟ್ ಓದಕ್ಕೆ ಶುರು ಮಾಡಿ. ನೀವು ಏನ್ ಮಾಡಕ್ ಹೋಗ್ಬೇಡಿ, ಓದಿ ಫಸ್ಟ್ ಕೇಳಿ, ನಂತರ ಓದಿ, ಆಮೇಲೆ ಮನನ ಮಾಡಿಕೊಳ್ಳಿ. ಓಕೆನಾ. ಮಧ್ಯ ಏಷ್ಯಾ ಮೂಲದ ಆರ್ಯ ಜನಾಂಗದ ಆಗಮನದೊಂದಿಗೆ ಭಾರತದಲ್ಲಿ ಹೊಸ ಸಂಸ್ಕೃತಿಯೊಂದು ಆರಂಭವಾಯಿತು. ಅದನ್ನು ವೇದ ಕಾಲದ ಸಂಸ್ಕೃತಿ ಎಂದು ಕರೆಯಲಾಗಿದೆ. ವೇದಗಳ ಸಂಸ್ಕೃತಿಯು ಮೊದಲ ಸರಸ್ವತಿ ನದಿ ಬಯಲಿನಲ್ಲಿ, ನಂತರ ಗಂಗಾ ನದಿ ಬಯಲಿನಲ್ಲಿ ತಲೆ ಎತ್ತಿತ್ತು. ಓಕೆನಾ. ವೇದ ಸಾಹಿತ್ಯದ ರೂಪುಗೊಂಡ ಕಾಲವನ್ನು ವೇದ ಕಾಲವೆಂದು ಕರೆಯುತ್ತಾರೆ. ಅಂದ್ರೆ ವೇದ ಸಾಹಿತ್ಯದ ರೂಪುಗೊಂಡ ಕಾಲವನ್ನು ವೇದ ಕಾಲ ಎಂದು ಕರೆಯುತ್ತಾರೆ. ವೇದ ಎಂದರೆ ಜ್ಞಾನ, ಜ್ಞಾನ ಎಂದರೆ ವೇದ. ಓಕೆನಾ, ಅರ್ಥ ಮಾಡಿಕೊಳ್ಳಿ. ವೇದ ಎಂದರೆ ಜ್ಞಾನ. ವೇದಗಳು 4 ಇವೆ. ಯಾವಪ್ಪ ಅಂದ್ರೆ 1 ಋಗ್ವೇದ, 2 ಯಜುರ್ವೇದ, 3 ಸಾಮವೇದ, 4 ಅಥರ್ವವೇದ. ಓಕೆನಾ. ಇವುಗಳಲ್ಲಿ ಋಗ್ವೇದವು ಪ್ರಾಚೀನವಾದದ್ದು. ಸಂಸ್ಕೃತ ಭಾಷೆಯಲ್ಲಿರುವ ಈ ವೇದಗಳು ಸಾವಿರಾರು ವರ್ಷಗಳ ಕಾಲ ಮೌಖಿಕವಾಗಿ ಇದ್ದವು. ಓಕೆನಾ. ಅಂದ್ರೆ ನೋಡಿ, ಇವುಗಳಲ್ಲಿ ಋಗ್ವೇದ ಪ್ರಾಚೀನವಾದದ್ದು. ಸಂಸ್ಕೃತ ಭಾಷೆಯಲ್ಲಿರುವ ಈ ವೇದಗಳು ಸಾವಿರಾರು ವರ್ಷಗಳ ಕಾಲ ಮೌಖಿಕವಾಗಿಯೇ ಇದ್ದವು. ಋಗ್ವೇದದಲ್ಲಿ ಹೆಚ್ಚು ಬಾರಿ ಉಲ್ಲೇಖಗೊಂಡಿರುವ ನದಿ ಸರಸ್ವತಿ ನದಿ. ಓಕೆ. ಪ್ರಸ್ತುತ ರಾಜಸ್ಥಾನದ ಥಾರ್ ಮರುಭೂಮಿಯಲ್ಲಿ ಕಣ್ಮರೆಯಾಗಿರುವ ಘಗ್ಗರ್ ಅಕ್ರಾ ನದಿಯೇ ಪ್ರಾಚೀನ ಸರಸ್ವತಿ ನದಿ ಎಂದು ನಂಬಲಾಗಿದೆ. ಆದರೂ ಅಫ್ಘಾನಿಸ್ತಾನದಲ್ಲಿ ಹರಿಯುವ ಎಲ್ಮೆಂಡಾ ನದಿಯೇ ಪ್ರಾಚೀನ ಸರಸ್ವತಿ ನದಿ ಎಂಬ ಅಭಿಪ್ರಾಯವೂ ಕೂಡ ಇದೆ. ಓಕೆನಾ. ಆರ್ಯರ ಕಾಲದಲ್ಲಿ 4 ವೇದಗಳು ಹಾಗೂ ಅವುಗಳಿಗೆ ಸಂಬಂಧಿಸಿದ ಸಾಹಿತ್ಯ ರಚನೆಯಾಯಿತು. ವೇದ ಕಾಲದ ಇತಿಹಾಸವನ್ನು ತಿಳಿಯಲು ವೈದಿಕ ಸಾಹಿತ್ಯವೇ ಆಧಾರ. ಋಗ್ವೇದದ ಕಾಲವನ್ನು ಪೂರ್ವ ವೇದ ಕಾಲವೆಂದು, ಅನಂತರದ ವೇದಗಳ ಕಾಲವನ್ನು ಉತ್ತರ ವೇದ ಕಾಲವೆಂದು ಕರೆಯಲಾಗಿದೆ. ಓಕೆನಾ. ಮೊದಲು ಏನಪ್ಪಾ ಅಂದ್ರ ಈ ಒಂದು ಋಗ್ವೇದದ ಕಾಲವನ್ನು ಪೂರ್ವ ವೇದ ಕಾಲ, ನೆಕ್ಸ್ಟ್ ಬರುವಂತ 3 ಕಾಲಗಳು ಅವು ಉತ್ತರ ವೇದ ಕಾಲವೆಂದು ಕರೆಯಲಾಗಿದೆ. ಓಕೆನಾ. ಮೊದಲನೇದು ಓದುತ್ತಾ ಹೋಗೋಣ. ಋಗ್ವೇದ ಕಾಲ, ಫಸ್ಟ್ ಪೂರ್ವ ವೇದ ಕಾಲಗಳನ್ನು ಓದುತ್ತಾ ಹೋಗೋಣ. ಸಾಮಾಜಿಕ ಜೀವನ. ಈ ಒಂದು ಪೂರ್ವ ವೇದ ಕಾಲದಲ್ಲಿ ಸಾಮಾಜಿಕ ಜೀವನ ಯಾವ ತರ ಇತ್ತಪ್ಪ ಅಂದ್ರೆ, ಪೂರ್ವ ವೇದ ಕಾಲದ ಕುಟುಂಬವು ಸಾಮಾಜಿಕ ಮೂಲ ಘಟಕವಾಯಿತು. ತಂದೆಯ ಕುಟುಂಬದ ಮುಖ್ಯಸ್ಥನಾಗಿದ್ದರು. ಅವಿಭಕ್ತ ಕುಟುಂಬ ವ್ಯವಸ್ಥೆ ಸಮಾಜದಲ್ಲಿ ರೂಢಿಯಲ್ಲಿತ್ತು. ಅವಿಭಕ್ತ ಕುಟುಂಬ ಅಂದ್ರೆ ದೊಡ್ಡ ಕುಟುಂಬ, ಎಲ್ಲ ಯಾರು ಬೇರೆ ಆಗದೆ, ತಂದೆ ತಾಯಿಯ ಮಕ್ಕಳು, ಮೊಮ್ಮಕ್ಕಳು, ಮರಿಮೊಮ್ಮಕ್ಕಳು, ಈ ತರ ಎಲ್ಲ ಇರುತ್ತಿತ್ತು. ಯುದ್ಧದಲ್ಲಿ ತಾವು ಗೆದ್ದ ದಾಸಿಯರನ್ನು ಗುಲಾಮರಂತೆ ನೋಡುತ್ತಿದ್ದರು. ಅದೇ ರೀತಿಯಾಗಿ ಪೂರ್ವ ವೇದ ಕಾಲದ ಸ್ತ್ರೀಯರ ಸ್ಥಾನಮಾನ ಯಾವ ತರ ಇತ್ತಂದ್ರೆ, ಮಹಿಳೆಯರಿಗೆ ಸಮಾಜದಲ್ಲಿ ಸೂಕ್ತ ಸ್ಥಾನಮಾನ ಇದ್ದವು. ಇವರ ರಾಜಕೀಯ ಸಂಸ್ಥೆಗಳಲ್ಲಿಯೂ ಭಾಗವಹಿಸುತ್ತಿದ್ದರು. ವಿವಾಹ ಆಚರಣೆಯಲ್ಲಿತ್ತು. ಹೆಣ್ಣು ಮಕ್ಕಳ ಸಹ ವೇದಾಧ್ಯಯನ ಮಾಡುತ್ತಿದ್ದರು. ಘೋಷ, ಅಪಾಲ, ಲೋಪಾಮುದ್ರ, ಇಂದ್ರಾಣಿ, ವಿಶ್ವವರ ಮುಂತಾದವರು ವೇದ ಕಾಲದ ಮಹಿಳಾ ವಿದ್ವಾನ್ಮಣಿಯಗಳಾಗಿದ್ದರು. ರಾಜಕೀಯ ಸಂಸ್ಥೆಗಳಾದ ಸಭಾ ಮತ್ತು ಸಮಿತಿಗಳಲ್ಲಿ ಮಹಿಳೆಯರು ಭಾಗವಹಿಸುತ್ತಿದ್ದರು. ಬಾಲ್ಯ ವಿವಾಹವಾಗಲಿ ಸಹಗಮನ ಪದ್ಧತಿಯಾಗಲಿ ಈ ಕಾಲದಲ್ಲಿ ಇರಲಿಲ್ಲ. ಓಕೆನಾ. ಹಂಗಾಗಿ ಪೂರ್ವ ವೇದ ಕಾಲದ ಆರ್ಥಿಕ ಜೀವನ ಯಾವ ತರ ಇತ್ತಪ್ಪ ಅಂದ್ರೆ, ಪಶುಪಾಲನೆ ಮತ್ತು ಬೇಸಾಯವು ಆರ್ಯರ ಮುಖ್ಯ ಉದ್ಯೋಗವಾಗಿತ್ತು. ಹಲವು ಬಗೆಯ ಧಾನ್ಯಗಳನ್ನು ಅವರು ಬೆಳೆಯುತ್ತಿದ್ದರು. ಕಬ್ಬಿಣ ಮುಂತಾದ ಲೋಹಗಳ ಉಪಯೋಗವನ್ನು ಅರಿತಿದ್ದರು. ಹತ್ತಿ ಮತ್ತು ಉಣ್ಣೆ ನೇಯುವರು. ಬಡಿಗೆಗಳು,
ಕಮ್ಮಾರರು ಮತ್ತು ಕುಂಬಾರರು ಇದ್ದರು. ವೃತ್ತಿಗಳಲ್ಲಿ ಕೃಷಿ, ವೈದ್ಯಕೀಯ ಮತ್ತು ಪುರೋಹಿತ ವೃತ್ತಿಗಳು ಮುಖ್ಯವಾಗಿದ್ದವು. ಆದರೆ ಯಾರೇ ಆಗಲಿ ಯಾವ ವೃತ್ತಿಯನ್ನಾದರೂ ಮಾಡಬಹುದಿತ್ತು. ಹಸುಗಳನ್ನು ಸಂಪತ್ತು ಎಂದು ಪರಿಗಣಿಸುತ್ತಿದ್ದರು. ಅವುಗಳಿಗಾಗಿ ಯುದ್ಧಗಳು ನಡೆಯುತ್ತಿದ್ದವು. ಅಂದ್ರೆ ಹಸುಗಳಿಗೋಸ್ಕರನು ಯುದ್ಧ ನಡೆದವ ನೋಡ್ರಿ ಪ್ರಾಚೀನ ಕಾಲದಲ್ಲಿ. ಓಕೆ, ಈ ಒಂದು ರಾಜಕೀಯ ಜೀವನ ಯಾವ ತರ ಇತ್ತಪ್ಪ ಅಂದ್ರ, ಆರ್ಯರ ಬಣದ ಮುಖ್ಯಸ್ಥನನ್ನು ರಾಜನ್ ಎಂದು ಕರೆಯುತ್ತಿದ್ದರು. ರಾಜನ್ ಸರ್ವಾಧಿಕಾರಿಯಾಗಿರಲಿಲ್ಲ ಮತ್ತು ರಾಜ್ಯತ್ವವು ವಂಶ ಪಾರಂಪರ್ಯವೂ ಆಗಿರಲಿಲ್ಲ. ಸಭಾ, ಸಮಿತಿ ಮತ್ತು ವಿಧಾತಗಳೆಂಬ ರಾಜಕೀಯ ಸಂಸ್ಥೆಗಳು ಆಡಳಿತದಲ್ಲಿ ಪ್ರಮುಖ ಪಾತ್ರ ವಹಿಸುತ್ತಿದ್ದವು. ರಾಜನು ಹಿರಿಯರ ಸಲಹೆಗಳನ್ನು ಪಡೆದು ತೀರ್ಮಾನ ಕೊಡುವ ನ್ಯಾಯಾಧೀಶನೂ ಆಗಿದ್ದ. ಯುದ್ಧದಲ್ಲಿ ಹೋರಾಡುವುದು ಜನರ ಜೀವ, ಸ್ವತ್ತು ಮತ್ತು ದನಕರುಗಳ ರಕ್ಷಣೆ ಹಾಗೂ ಜನಕಲ್ಯಾಣ ರಾಜನ ಕರ್ತವ್ಯಗಳು ಆಗಿದ್ದವು. ಅದೇ ರೀತಿಯಾಗಿ ಧಾರ್ಮಿಕ ಜೀವನ. ಆರ್ಯರ ಇಂದ್ರ, ಸೂರ್ಯ, ಸೋಮ, ವರುಣ, ಮಿತ್ರ, ಯಮ, ಅಶ್ವಿನಿ ಮುಂತಾದ ದೇವತೆಗಳನ್ನು ಆರಾಧಿಸುತ್ತಿದ್ದರು. ಆರ್ಯರು ದೇವತಾರಾಧನೆಯನ್ನು ಯಜ್ಞದ ಮೂಲಕ ಮಾಡುತ್ತಿದ್ದರು. ಸತ್ಯವು ಒಂದೇ ಆಗಿದೆ. ತಿಳಿದವರು ಅದನ್ನು ಹಲವು ರೀತಿಯಲ್ಲಿ ವರ್ಣಿಸುತ್ತಾರೆ. ವಿಶ್ವದ ಎಲ್ಲಾ ಮೂಲೆಗಳಿಂದಲೂ ಉತ್ತಮ ವಿಚಾರಗಳು ನಮ್ಮತ್ತ ಬರಲಿ. ಇವು ವೇದದೊಳಗಿನ ಸಂದೇಶಗಳಾಗಿವೆ. ನೆಕ್ಸ್ಟ್, ಉತ್ತರ ವೇದಕಾಲ. ಶತಮಾನಗಳು ಉರುಳಿದಂತೆ ಸಪ್ತ ಸಿಂಧು ಪ್ರದೇಶದಲ್ಲಿ ಜನಸಂಖ್ಯೆ ಬೆಳೆಯಿತು. ಜೀವನ ಕ್ರಮದಲ್ಲಿ ಬದಲಾವಣೆಗಳಾದವು. ವೇದಕಾಲದ ಜನರು ಹಂತವಾಗಿ ಗಂಗಾ, ಯಮುನಾ ನದಿ ಬಯಲಿಗೆ ವಲಸೆ ಹೋದರು. ಕೆಲವರು ವಿಂಧ್ಯ ಪರ್ವತ ಶ್ರೇಣಿಯನ್ನು ದಾಟಿ ದಕ್ಷಿಣಕ್ಕೆ ಹೋದರು. ಅದೇ ರೀತಿ ಉತ್ತರ ವೇದ ಕಾಲದಲ್ಲಿ ರಾಜಕೀಯ ಬದಲಾವಣೆಗಳು. ಉತ್ತರ ವೇದಗಳ ಕಾಲದಲ್ಲಿ ರಾಜನು ಬಲಿಷ್ಠನಾದನು. ವಿಧಾತ ಸಂಪೂರ್ಣವಾಗಿ ಕಣ್ಮರೆಯಾದರೆ ಸಭಾ ಮತ್ತು ಸಮಿತಿಗಳು ತಮ್ಮ ಪ್ರಾಮುಖ್ಯತೆಯನ್ನು ಕಳೆದುಕೊಂಡವು. ರಾಜನು ತನ್ನ ರಾಜ್ಯದ ವ್ಯಾಪ್ತಿಯನ್ನು ವಿಸ್ತರಿಸಿಕೊಳ್ಳಲಾರಂಭಿಸಿದನು. ರಾಜ್ಯತ್ವವು ವಂಶಪಾರಂಪರ್ಯವಾಯಿತು. ರಾಜನು ರಾಜ್ಯ ವಿಸ್ತರಣೆಗಾಗಿ ಅಶ್ವಮೇಧ, ರಾಜಸೂಯ ಮೊದಲಾದ ಯಾಗಗಳನ್ನು ಮಾಡಲಾರಂಭಿಸಿದನು. ಈ ಒಂದು ಉತ್ತರ ವೇದ ಕಾಲದಲ್ಲಿ ಸಾಮಾಜಿಕ ಬದಲಾವಣೆಗಳು. ಉತ್ತರ ವೇದಗಳ ಕಾಲದಲ್ಲಿ ಗೋತ್ರ ಪದ್ಧತಿ ಆರಂಭವಾಯಿತು. ಬ್ರಹ್ಮಚರ್ಯ, ಗೃಹಸ್ಥ, ವಾನಪ್ರಸ್ಥ ಮತ್ತು ಸನ್ಯಾಸಿ ಎಂಬ 4 ವರ್ಗಗಳ ಆಶ್ರಮಗಳ ವ್ಯವಸ್ಥೆ ಆರಂಭವಾಯಿತು. ಸ್ತ್ರೀಯರ ಸ್ಥಾನಮಾನದಲ್ಲಿ ಭಾರಿ ಕುಸಿತ ಉಂಟಾಯಿತು. ಸ್ತ್ರೀಯರ ಶಿಕ್ಷಣದಿಂದ ವಂಚಿತರಾದರು. ರಾಜಕೀಯ ಸಂಸ್ಥೆಗಳಿಂದ ದೂರವಾದರು. ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ ಮತ್ತು ಶೂದ್ರ ಎಂಬ 4 ವರ್ಗಗಳ ವರ್ಣ ವ್ಯವಸ್ಥೆ ಸಮಾಜದಲ್ಲಿ ತಲೆ ಎತ್ತಿತು. ಸತಿಸಹಗಮನ ಪದ್ಧತಿ, ಬಾಲ್ಯ ವಿವಾಹಗಳು ಆರಂಭವಾದವು. ರಾಜಶಾಹಿಯೇ ಮೊದಲ ಉನ್ನತ ವರ್ಗದಲ್ಲಿ ಬಹುಪತ್ನಿತ್ವ ರೂಢಿಯಲ್ಲಿತ್ತು. ಇಲ್ಲಿದ್ದಾರೆ ನೋಡಿ, ಬ್ರಹ್ಮಚರ್ಯ, ಗೃಹಸ್ಥ, ವಾನಪ್ರಸ್ಥ, ಸನ್ಯಾಸಿ ಇಮೇಜ್ಗಳ ಮೂಲಕ ತೋರಿಸಿದ್ದಾರೆ. ಧಾರ್ಮಿಕ ಜೀವನ. ಧಾರ್ಮಿಕ ಆಚರಣೆಗಳು ಸಂಕೀರ್ಣವೂ ಕಠಿಣವೂ ಆಗಿ ಬದಲಾದವು. ಮಹಾಕಾವ್ಯಗಳು. ಭಾರತೀಯರಲ್ಲಿ ಅತ್ಯಂತ ಜನಪ್ರಿಯವಾದ 2 ಮಹಾಕಾವ್ಯಗಳೆಂದರೆ ವಾಲ್ಮೀಕಿಯ ರಾಮಾಯಣ ಮತ್ತು ವ್ಯಾಸರ ಮಹಾಭಾರತ. ಈ ಮಹಾಕಾವ್ಯಗಳು ಸಾವಿರಾರು ವರ್ಷಗಳ ಕಾಲ ಭಾರತೀಯ ಜನಜೀವನ, ಸಾಹಿತ್ಯ ಮತ್ತು ಕಲೆಗಳನ್ನು ರೂಪಿಸಿವೆ. ಅಂದ್ರೆ ರಾಮಾಯಣ ಬರೆದಂತ ವ್ಯಕ್ತಿ ಯಾರ್ರಿ? ವಾಲ್ಮೀಕಿ. ಮಹಾಭಾರತವನ್ನು ಬರೆದಂತ ವ್ಯಕ್ತಿ ವ್ಯಾಸರ.
ಓಕೆ, ಈ ಒಂದು ಅಧ್ಯಯನ ಇವತ್ತು ಮುಕ್ತಾಯವಾಯಿತು. ನೆಕ್ಸ್ಟ್ ಏನಪ್ಪಾ ಅಂದ್ರೆ ಈ ಒಂದು ಅಧ್ಯಯನದ MCQ ಗಳನ್ನು ನೆಕ್ಸ್ಟ್ ಒಂದು ವಿಡಿಯೋದಲ್ಲಿ ನೋಡುತ್ತಾ ಹೋಗೋಣ. ಓಕೆನಾ? ಈ ಒಂದು ವಿಡಿಯೋ ನೋಡಿದ್ದಕ್ಕಾಗಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಥ್ಯಾಂಕ್ ಯು.